ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ, ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಲವ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದ್ದೀರ ಅನ್ಕೊಂತೀನಿ. ಓಕೆನಾ, ಆದಷ್ಟು ಬೇಗ ನಾವು ಛತ್ರಿ ಕಡೆ ಅಕ್ಕಿನ ಆಡಿಸ್ಕೊಂಡು ಛತ್ರಿನ ಚೆನ್ನಾಗಿ ರೆಡಿ ಮಾಡಿಸಿ ಇದೆಲ್ಲ ಹೇಳಿದ್ನಲ್ಲ. ಓಕೆನಾ, ಅವೆಲ್ಲ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಇಲ್ಲಿ ನಾವು ಒಂದು ಜೊತೆ ಹೊಡೆದಿಟ್ಟಿದ್ದೀನಿ. ಇದು ಗುಲ್ದಾರು ಮತ್ತು ಸುರ್ಮಿ. ಈ ಕೆಳಗಡೆ ಧೂಮನು ಒಂದು ಸಬ್ಜಾ ಇರ್ತಾರು. ಇವೆರಡನ್ನೂ ಇದರ ಜೊತೆ ಮಾಡಬೇಕು. ಜಾಗ ಇಲ್ಲಿ ಕಾರಣಕ್ಕೆ ಇಟ್ಟಿದ್ದೀನಿ. ಓಕೆನಾ, ನಮ್ಮ ತಾಮ್ರಲ್ದೂ ಈ ಧೂಮ ಬಂದು ಸಬ್ಜಾ, ಈ ಎರಡೂ ಇನ್ನೇನು ಮೊಟ್ಟೆ ಇಡಬೇಕು ಇವತ್ತು ಅಂದ್ಕೊಂಡು. ಇವತ್ತು ಇಟ್ಟಿಲ್ಲ, ಮೋಸ್ಟ್ಲಿ ನಾಳೆ ಇಡುತ್ತೇನೋ ಗೊತ್ತಿಲ್ಲ. ನೀರಿಟ್ಟಿಲ್ಲ, ಅದಕ್ಕೆ ಇಟ್ಟಿಲ್ಲ ಅನಿಸುತ್ತೆ. ಓಕೆ, ಇರಲಿ ಪರವಾಗಿಲ್ಲ, ಇವಾಗ ಒಂದ್ಸಲ. ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ ಇದು ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡವನೆ ನೋಡಿ. ಇಲ್ಲಿ ಇಷ್ಟು ಓದು ಚಿಕ್ಕದಾಗಿ ಮರಿಯಾಗಿದೆ ನೋಡಲ್ಲ, ಎಷ್ಟು ಕ್ಲೀನಾಗಿದೆ. ಇಷ್ಟು ಒಳಗಡೆಯಿಂದ ಎಷ್ಟು ಕ್ಲೀನಾಗಿ ಉಸಿರಾಡ್ತಾ ಇದೆ. ನಾಳೆ ಆಗಿಬಿಡುತ್ತೆ, ನಾನು ನಾಳೆ ಬೆಳಗ್ಗೆ ಬರೋಷ್ಟೊತ್ತಿಗೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಓಕೆನಾ, ಅದನ್ನು ಹಾಗೆ ಇಟ್ಬಿಡೋಣ. ಕಾವಾದಷ್ಟು ಬೇಗ ಆಗುತ್ತೆ. ಇನ್ನು ನೀರು ಇಡಬೇಕು, ಹಾಲು ರೆಡಿ ಆಗುತ್ತೆ. ಹಾಲು ಕಟ್ಟಬೇಕಲ್ವ, ಚೆನ್ನಾಗಿ ಇನ್ನೇನು ಊಟ ತಿನ್ನೋದಿಲ್ಲ. ಮೇಲು ಫಿಮೇಲು ಹಾಲು ಇನ್ನೇ 7 ದಿನ ಅದರಲ್ಲಿ ಇರ್ತಾರೆ. ಓಕೆ, ಸ್ವಲ್ಪ ತಾರ ಗಂಡಿದು ಅಲ್ಲಿದ್ದು ಕಡೆ ಶಿಫ್ಟ್ ಮಾಡಿದ್ದೀನಿ. ಜೊತೆಗಳು ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಇದೊಂದು ನನ್ನ ಮನೆ ನಗಿನ ತಾಮ್ರಲ್ಲಿ ಪಟ್ಟ. ಇದು ಸಬ್ಜಾತಿರೋವಲ್ಲ, ಲಾಂಗ್ ಟೇಲು. ಇದು ಚೀನಿ. ಇದರಲ್ಲೇ ಅದು ನೀವು ನೋಡಿರೋದು ಅಮಾವಾಸ್ಯೆ ಕಣ್ಣು, 2 ಬಣ್ಣ ಬರುತ್ತೆ ಕಣ್ಣಲ್ಲಿ. ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಪಟಾಕ್ಗಳು. ಬಟ್ ಅದಕ್ಕೆ ಸೆಡ್ಲೆಕ್ಟ್ ಆಗುವಂಥದ್ದು ಯಾವುದೂ ಇಲ್ಲ. ಇದು ಅಷ್ಟೇ. ಆದಷ್ಟು ಎಲ್ರಿಗೂ ಹೇಳೋದು ಒಂದೇ, ಈ ಥರ ಒಳ್ಳೆ ಅಕ್ಕಿ ಈ ಥರ ಆಗಿಬಿಟ್ರೆ ಪಟಾಗಳಿಗೆ ಆ ಒಂದು ಶೋಕದಾಗೆ ಗೊತ್ತಾಗುತ್ತೆ ನೋವು. ನೋಡಿ ಎಷ್ಟು ಅನುಭವಿಸ್ತಿದೆ ಅಂತ. ದೇವರು ಚೆನ್ನಾಗಿ ಕೊಡ, ರೂಪ ಎಲ್ಲ ಕೊಟ್ಟ. ನೋಡಿ, ಕಾಲು ಕಿತ್ಕೊಂಡ್ಬಿಟ್ಟವನೆ. ಒಳ್ಳೆ ಟೈಮ್ ಮಾಡೋ ಅಕ್ಕಿ ಎಲ್ಲ ಸರಿಯಾಗಿತ್ತು. ದೇವರು ಈ ಥರ ಶಿಕ್ಷೆ ಕೊಟ್ಬಿಟ್ಟ. ಇನ್ನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ 2 ಮೊಟ್ಟೆ ಇಟ್ಕೊಂಡು ಕಾವು ಕೂತೈತೆ. ಅದು ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 10 to 12 days ಅಷ್ಟೇ, ಆದಮೇಲೆ ಅದು ಬಂದ್ಬಿಡುತ್ತೆ. ಇದರಲ್ಲಿ ಒಂದು ಪಟ್ಟ ಸೇಲ್ ಆಗೋಯಿತು. ಇದ್ರ ಜೊತೆ ಸೇಲ್ ಆಗಿತ್ತು. ನಮ್ದು ಇನ್ನೆರಡು 5 ಪಟ್ಟಗಳು ಅದ್ರ ಜೊತೆ ಒಂದು ಆ್ಯಡ್ ಮಾಡಿದ್ದೀನಿ. ನೆನೆಸ್ಕೊಂಡಿದ್ದಾವೆ. ನೀರೆಲ್ಲ ಚೇಂಜ್ ಮಾಡಬೇಕು. ಎಲ್ಲ ಟೈಮ್ ಆಯಿತು. ನೈಟ್ ಶಿಫ್ಟ್ ಹೋಗ್ಬೇಕು ಫ್ರೆಂಡ್ಸ್. ನಮ್ಮ ಪಕ್ಷಿಗೆ ಮನೆಗಳನ್ನೇ ಜೊತೆ ಮಾಡಿದ್ದೀನಿ. ನೋಡೋಣ ಇದರಲ್ಲಿ ಹೆಂಗೆ ಬರುತ್ತೆ ಮರಿಗಳು ಅಂತ. ಪರವಾಗಿಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಆದಷ್ಟು ಇದರಲ್ಲಿ ಏನಪ್ಪ ಅಂತಂದರೆ ಬೇಬಿ ಮೇಟರ್. ಈ ಬಿಸಿಲಲ್ಲಿ ಬೇಬಿಗಳಿಗೆ ತುಂಬ ಏನಂದರೆ ರೋಗ ಅಟ್ಯಾಕ್ ಆಗೋದಾಗಲಿ, ತುಂಬ ಈ ಥರ ನೋಡಿ ಕಾಲು ಎಳ್ಕೊಳ್ಳೋ ಥರದಾಗಲಿ, ಫ್ರೀಡ್ ಆದ್ರೂ ರಿಟರ್ನ್ ವಾಂತಿ ಮಾಡಿ ಜೀರ್ಣ ಆಗದೆ ಅಂಥದ್ದು ಈ ಥರ ತುಂಬ ಆಗುತ್ತೆ ಈ ಬಿಸಿಲಿಗೆ. ಓಕೆನಾ, ಆದಷ್ಟು ಎಲ್ಲರೂ ಸ್ವಲ್ಪ ಮರಿ ಮೇಲೆ ಫೋಕಸ್ ಮಾಡಿ. ದೊಡ್ಡದ ಮೇಲೆ ಅಲ್ಲಿದ್ರು ದೊಡ್ಡದ ಮೇಲೆ 1 ಟೈಮ್ ನೀರು ಕೊಡೋ ಜಾಗ 2 ಟೈಮ್ ಕೊಟ್ಕೊಳ್ಳಿ ಸಾಕು. ಆ ಮರಿ ಮೇಲೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ. ಏಕೆಂದರೆ ಇವತ್ತೇನೋ ಸರಿ ಹೋಗ್ಬಿಡುತ್ತೆ, ನಾಳೆ ಸ್ವಲ್ಪ ತೊಂದರೆ ಏನಾದರೂ ಜಾಸ್ತಿ ಆಯಿತು ಅಂದರೆ ಮತ್ತೆ ಆ ಪಟ್ಟನೇ ಕಳ್ಕೊಬೇಕಾಗುತ್ತೆ. ಅದೇ ಹೇಳ್ತೀನಿ, ನೋವು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ, ಒಂದು ಶಬ್ದರಿಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಆಲ್ಮೋಸ್ಟ್ ಅದು ಇದು ಬೇಗ ಮರಿ ಆದರೆ ನನಗೆ ಅಷ್ಟೇ ಸಾಕು. ಇದ್ರ ಮರಿ ಈಗ 3 ಅವರ್ವರೆಗೂ ರೀಚ್ ಮಾಡಿಬಿಟ್ಟಿದೆ. ಅದು ವೈಟ್ ಮರಿ ಅಂದರೆ ಅದು 0 ಕಳ್ಳಿಲಿ 1 ಅವರ್ ಆಡಿತ್ತು ಅಂತ ಹೇಳಿದ್ನಲ್ಲ ಆ ಪಟ್ಟ. ಆಲ್ರೆಡಿ ಈಗ 8 ಎತ್ತಿದೆ. 3 ಅವರ್ವರೆಗೂ ಬಿಸಿಲಲ್ಲೇ ರೀಚ್ ಆಗಿದೆ. ಇನ್ನೂ ಟೈಮ್ ಎಷ್ಟು ರೀಚ್ ಆಗುತ್ತೋ ಗೊತ್ತಿಲ್ಲ. ಅಂದರೆ ಬೇರೆ ಕಡೆ ಆಡ್ತಾಯಿದೆ, ಇಲ್ಲಿ ಆಡ್ತಾಯಿಲ್ಲ. ಓಕೆನಾ, ಈ ಮರಿಗೆ ತೊಗೊಂಡು ಇದೆಷ್ಟು ಟೈಮ್ ಮಾಡುತ್ತಂದ್ರೆ ಇದನ್ನ ಚೆಕ್ ಮಾಡ್ತೀನಿ. ಮತ್ತು ಅದು ಆಗಿದ್ರೆ ಅದು ಕಳಿಸ್ತಿದ್ದೆ, ಅದು ಆ ಥರ ಆಗಿದ್ದಕ್ಕೆ ಅದು ಕ್ಯಾನ್ಸಲ್ ಆಯಿತು. ಎಲ್ಲದರಲ್ಲೂ ಒಂದೊಂದು ಪಟ್ಟ ಕಳಿಸಿ ಟೈಮ್ ಚೆಕ್ ಮಾಡಿಸ್ತೀನಿ. ಓಕೆನಾ, ಇಲ್ಲಿ ಆಗೋಲ್ಲ ಅಂದರೆ ಇಲ್ಲಿ
ಮಾಡ್ಬೋದು, ಬಟ್ ಓವರ್ ಟೈಮಿಂಗ್ಸ್ ಆಗೋದಿಲ್ಲ. ಅದಕ್ಕೆ ಒಂದು ಇಲ್ಲಿ ಒಂದು ಅಲ್ಲಿ, ಯಾವುದರಲ್ಲಿ ಟೈಮ್ ಜಾಸ್ತಿ ಬರುತ್ತೋ ಅದರಲ್ಲಿ ನೋಡಿಕೊಂಡು, ಅದರಲ್ಲಿ ಮೇಲ್ ಫಿಮೇಲ್ ಜಾಸ್ತಿ ಮಾಡ್ದಿರೋ ಟೈಮ್ ಅಂತ ನೋಡಿಕೊಂಡು, ಪಕ್ಕ ಇದೆ ಪೇರ್ ಅಂದರೆ ಅದನ್ನ ಜೊತೆ ಹೊಡಿದೆ ನೋಡಿಕೊಂಡು ಒಂದು ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ವಿಡಿಯೋ ಎಂಡ್ವರೆಗೂ ನೋಡಿದರೆ ವೀಡಿಯೋಸ್ಗೆ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ವೀಡಿಯೋಸು ತುಂಬ ಜನಕ್ಕೆ ಮೋಟಿವೇಶನ್ನು ಜಾಸ್ತಿ ಪಬ್ಲಿಷ್ ಆಗುತ್ತೆ. ಇಲ್ಲಾಂತಂದರೆ ನಮ್ಮ ಕನ್ನಡದವ್ರು ಹಿಂದೆನೇ ಇರಬೇಕಾಗುತ್ತೆ, ಬೇರೆಯವರೆಲ್ಲ ಮುಂದೆ ಬರೋಕ್ಕಾಗುತ್ತೆ. ಓಕೆನಾ, ಹೊಸದಾಗಿ ಮಾಡ್ತಿದ್ದೀವಿ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್. ಎಲ್ಲರೂ ಊಟ ಮಾಡಿ ಆರಾಮಾಗಿ ಇರಿ, ಟೆನ್ಷನ್ ಏನು ಇಟ್ಕೊಳಕ್ಕೆ ಹೋಗಬೇಡಿ. ಲೈಫ್ ಹೆಂಗಿದ್ರೆ ಹಂಗಾಗುತ್ತೆ. ಕೆಲಸ ಮಾಡಿ, ಸಂಪಾದನೆ ಮಾಡಿ, ಚೆನ್ನಾಗಿರಿ. ಓಕೆನಾ, ಬಾಯ್ ಬಾಯ್.